ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಶಾಮಿಯಾ ಮೇಲೆ ಇರುವ ಆರೋಪ. ಇವರು ಆರೋಗೆಂಟ್ ಆಗಿದ್ದಾರೆ. ಹಿಮೇಶ್, ಈ ಮಾತು ನಿಜನ? ಹೇಗೆಲ್ಲ ನೀವು ಯಶಸ್ಸಿನ ಮೆಟ್ಟಲುಗಳನ್ನ ಏರ್ತಾ ಹೋದ್ರಿ, ಹೇಗೆಲ್ಲ ನೀವು ಸಕ್ಸಸ್ಫುಲ್ ಆಗ್ತಾ ಹೋದ್ರಿ, ನಿಮ್ಮ ಹಾಡುಗಳು ಹಿಟ್ ಆಗ್ತಾ ಇದ್ದಂತೆ ನಿಮ್ಮಲ್ಲಿ ಆರೋಗೆನ್ಸ್ ಬೆಳೆಯೋಕೆ ಶುರುವಾಯ್ತಂತೆ. ಯಾವುದೋ ಒಂದೆರಡು ಇನ್ಸ್ಟೆನ್ಸ್ನಲ್ಲಿ ಇರ್ಬೋದು ಅದು ಆರೋಗೆನ್ಸ್ ಅಂತ ಯಾರಿಗಾದ್ರೂ ಅನ್ಸಿರ್ಬೋದು, ಮತ್ತೆ ಅದಕ್ಕಾಗಿ ಏನಾದರೂ ಅನ್ಸಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಬಹುಶಃ 99% ಮೈ ಬೀಯಿಂಗ್ ಶೈ ಹ್ಯಾಸ್ ಬೀನ್ ಮಿಸ್ಕನ್ಸ್ಟ್ಯೂಡ್ ಆಸ್ ಆರೋಗೆನ್ಸ್. ಬಿಕಾಸ್ ನಾನು ಯಾವತ್ತೂ ಯಾರ ಬಗ್ಗೆ ಕೂಡ ಈ ರೀತಿಯ ಕಮೆಂಟ್ ಮಾಡಿಲ್ಲ, ಎಕ್ಸೆಪ್ಟ್ ಆರ್ ಡಿ ಬರ್ಮನ್ಜಿ ಅವರ ಕಾಂಟ್ರವರ್ಸಿ ಬಿಟ್ಟು. ಆರ್ ಅದರ್ವೈಸ್ ಇದನ್ನ ಯಾಕೆ ಹೇಳ್ತಾರೆ ಅಂತ ನನಗೆ. ನಾನು ಬೇರೆಯವರ ಕಮೆಂಟ್ಗಳನ್ನ ಹೇಳ್ತೀನಿ. ಸೋನು ನಿಗಮ್ ಹೆಸರಾಂತ ಸಿಂಗರ್ ಫಿಲ್ಮ್ ಇಂಡಸ್ಟ್ರಿಗೆ ಗೊತ್ತು, ನಿಮ್ಗೂ ಚೆನ್ನಾಗಿ ಗೊತ್ತು. ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಭಗವಂತ ಹಿಮೇಶ್ನ ಬುದ್ಧಿನ ಸರಿಯಾಗಿಟ್ಟಿರ್ಲಿ, ನಿಮಗೋಸ್ಕರ ಈ ಪ್ರಾರ್ಥನೆ ಅಂತ ಹೇಳ್ತಾರೆ. ನೋಡಿ, ಸೋನು ನಿಗಮ್ಜಿ ಅವರು ನನ್ನ ಕಲೀಗ್ ಆಗಿದ್ದಾರೆ. ಎಷ್ಟು ಹಾಡುಗಳನ್ನ ನಾವು ಜೊತೆಯಾಗಿ ಮಾಡಿದ್ದೀವಿ. ಆ್ಯಸ್ ಕಂಪೋಸರ್ ಆಗಿ, ಆ್ಯಸ್ ಸಿಂಗರ್ ಆಗಿ ಅವ್ರು ನನಗೋಸ್ಕರ ಹಾಡಿದ್ದಾರೆ. ಮತ್ತು ಬಹಳ ಅದ್ಭುತವಾದ ವರ್ಕಿಂಗ್ ರ್ಯಾಪೋ ನಮ್ಮದು. ಆ್ಯಂಡ್ ಐ ಥಿಂಕ್ ಹೀ ಈಸ್ ದ ಬೆಸ್ಟ್ ಸಿಂಗರ್ ಆಫ್ ಇಂಡಿಯಾ. ಟುಡೇ ವಿ ಹ್ಯಾವ್ ಹೀಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಮತ್ತು ಅದು ಏನಂದರೆ, ನಾವು ಪರ್ಸ್ನಲಿ ಭೇಟಿಯಾದಾಗ ನಮ್ಮ ಮಧ್ಯೆ ಈ ರೀತಿ ವಿಷಯಗಳು ಏನೂ ಕೂಡ ಇರೋದಿಲ್ಲ. ಬಟ್ ಎಸ್, ಯಾವಾಗಲೂ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಈ ರೀತಿಯ ಕಮೆಂಟ್ಸ್ ಕೇಳ್ಪಟ್ಟೆ, ಮತ್ತೆ ಹಾಗೆ ಕೇಳ್ಪಟ್ಟೆ ಅವ್ರು ಹೀಗೆ ಹೇಳಿಲ್ಲ ಅಂದಿದ್ದು. ಅಲ್ಲದೆ ನಾನು ಅವ್ರ ಬಗ್ಗೆ ಏನು ಹೇಳಿದ್ನೋ ಅದನ್ನ ನಾನು ಕೂಡ ಡಿನೈ ಮಾಡಿದ್ದೆ, ಯಾಕಂದ್ರೆ ನಾನು ಹಾಗೆ ಹೇಳಿರಲಿಲ್ಲ. ನೋಡಿ, ನಿಜ ಏನಂದ್ರೆ, ಏನಾದರೂ ಅವ್ರಿಗೆ 1% ಅಷ್ಟು ಅನ್ಸಿದ್ರೂ ಕೂಡ ನಾನು ನೋಡಿ, ಬಹುಶಃ ಮುಂದೆ ಇರೋಂಥ ವ್ಯಕ್ತಿಗೆ ನೋವಾಗಿರ್ಬೋದು. ಈಗ ನಾನ್ ಏನ್ ಹೇಳಬಲ್ಲೆ ಅಂದ್ರೆ, ಇಷ್ಟು ದೊಡ್ಡ ನ್ಯಾಯಾಲಯ ಇದೆ, ನೀವೆಲ್ಲ ಇದ್ದೀರಾ, ಏನಾದ್ರೂ 1% ಎಲ್ಲಾದ್ರೂ ತಪ್ಪಾಗಿದ್ರು ಕೂಡ ನಾನು ಇಂಟೆನ್ಷನಲಿ ಆರೋಗೆಂಟ್ ಆಗಿರ್ಲಿಲ್ಲ. ಹಾಗೇನಾದ್ರೂ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಹಿಮೇಶ್, ನಾನು ಪ್ರೊಡ್ಯೂಸರ್ಗಳ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಾಲ ಆಯ್ತು ನೀವು ಪ್ರೊಡ್ಯೂಸರ್ಗಳ ಹಿಂದೆ ಹೋಗ್ತಾ ಇದ್ರಿ, ಹಾಡುಗಳ ಅವಕಾಶಕ್ಕಾಗಿ, ಫಿಲ್ಮ್ ಮ್ಯೂಸಿಕ್ ಡೈರೆಕ್ಷನ್ ಅವಕಾಶಕ್ಕಾಗಿ. ಆದ್ರೆ ಈಗ ಕಾಲ ಬದಲಾಗಿದೆ, ಪ್ರೊಡ್ಯೂಸರ್ಗಳು ನಿಮ್ಮ ಹಿಂದೆ ಬರ್ತಾ ಇದ್ದಾರೆ. ಪ್ರೊಡ್ಯೂಸರ್ಸ್ ಹಿಂದೇನು ಬರ್ತಾ ಇಲ್ಲ, ಆದರೆ ಬಟ್ ಎಸ್, ಲೇಟ್ಲಿ ಅವರ ಕೆಲವು ಫಿಲಮ್ಸ್ನ, ಬಹಳಷ್ಟು ಜನರ ಹೊಸ ಫಿಲಮ್ಗಳನ್ನು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಈ ಎಲ್ಲ ಆರೋಪಗಳನ್ನು ಈ ವ್ಯಕ್ತಿಗಳೇ ನನ್ನ ಮೇಲೆ ಮಾಡಿದ್ದಿದ್ದು. ಏನಂದರೆ, ಇವನು ಬಹಳ ಜಾಸ್ತಿ ಎಕ್ಸ್ಪೋಸ್ ಆಗ್ತಿದ್ದಾನೆ, ಬಹಳ ಜಾಸ್ತಿ ಫಿಲಮ್ಗಳನ್ನ ಮಾಡ್ತಾ ಇದ್ದಾನೆ. 35 ಫಿಲಮ್ಗಳು ಬರ್ತಾ ಇವೆ. ಮತ್ತು ಈ ಲಾಸ್ಟ್ ನಾನು ಏನು ಇಷ್ಟು ಫಿಲಮ್ಗಳು ಮತ್ತು ಹಾಡುಗಳು ಕೂಡ ಬಂದಿದ್ವು. ಲಾಸ್ಟ್ 4 ತಿಂಗಳುಗಳ ಹಿಂದೆ ಯಾವ ರೀತಿಯ ಫೇಸ್ ಬಂದಿತ್ತು ಅಂದರೆ, 1 ತಿಂಗಳಲ್ಲಿ ನನ್ನ 4 ಫಿಲಮ್ಗಳು ಬಂತು. ಮತ್ತು ಆ ಸಮಯದಲ್ಲಿ ನನ್ನ ಹಳೆ ಹಾಡುಗಳು ಆಲ್ರೆಡಿ ಇದ್ವಲ್ಲ, ತುಂಬ ಸಕ್ಸಸ್ಫುಲ್ ಆಗಿದ್ವು, ಇನ್ನೂ ಚಾಲ್ತಿಯಲ್ಲಿದ್ವು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ 4 ಫಿಲಮ್ಗಳ ಬಿಸ್ನೆಸ್ ಏನಿತ್ತು ಅದ್ರ ಮೇಲೆ ಪರಿಣಾಮ ಬೀರೋಕ್ ಶುರು ಆಯ್ತು. ನಾನು ಆಲ್ವೇಸ್ ಯಾವಾಗ ಕಂಪೋಸ್ ಮಾಡಿದ್ರು, ಹಾಡಿದ್ರು, ಆಲ್ವೇಸ್ ಒಂದು ವಿಷಯದ ಬಗ್ಗೆ ನಾನು ಗಮನ ಕೊಡ್ತೀನಿ, ಏನಂದ್ರೆ ಎದುರಿಗಿರೋರ್ಗೆ ಲಾಭ ಆಗ್ಬೇಕು. ದಟ್ ಈಸ್ ದ ಮ್ಯೂಸಿಕ್ ಕಂಪನಿ ಆರ್ ದ ಪ್ರೊಡ್ಯೂಸರ್ ಆರ್ ದ ಆಕ್ಟರ್, ಎನಿ ಒನ್. ಬಿಕಾಸ್ ಅವರೇ ಆಸ್ ಅ ಕಮೋಡಿಟಿ ನನಗೆ ಸೈನ್ ಮಾಡಿರ್ತಾರೆ. ಆ ಸಮಯದಲ್ಲಿ 1 ತಿಂಗಳಲ್ಲಿ ನನ್ನ 4 ಫಿಲಮ್ಗಳು ಬಂದಿದ್ರಿಂದ ನನ್ನಿಂದ ಎಕ್ಸ್ಪೋಜರ್ ಜಾಸ್ತಿ ಆಗಿರೋದ್ರಿಂದ ಆಗ್ತಾ ಇರಲಿಲ್ಲ. ಸೋ ಫಾರ್ ದ ಬೆಟರ್ಮೆಂಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಅಂಡ್ ದ ಪ್ರೊಡ್ಯೂಸರ್ ನನ್ನ ವ್ಯಾಪಾರ ನಡೀತಿದೆ. ಆದ್ರೆ ಹಿಮೇಶ್ ರೇಶಮಿಯಾದ ಬ್ರ್ಯಾಂಡ್ ಏನ್ ಡಿಸೈಡ್ ಮಾಡಿದ್ದ ಅಂದ್ರೆ, 1 ವರ್ಷಕ್ಕೆ 3-4 ಫಿಲಮ್ಗಳು ಮಾಡಬೇಕು ಅಂತ. ಅದರಿಂದ ಅವಕ್ಕೆ ಗ್ಯಾಪ್ ಸಿಗುತ್ತೆ ಅಂತ, ಮತ್ತೆ ಸ್ಪೇಸ್ ಔಟ್ ರಿಲೀಸಸ್ ಆಗುತ್ತೆ ಅಂತ, ಅದರಿಂದ ಎಲ್ಲರಿಗೂ ಲಾಭ ಆಗುತ್ತೆ ಅಂತ. ಬಿಕಾಸ್ ಹಿಮೇಶ್, ಇದು ಆರೋಗೆನ್ಸ್ ಅಲ್ವಾ? ಯಾವ ಡೈರೆಕ್ಟರ್ ನಿಮಗೆ ಮೊದಲ ಅವಕಾಶ ಕೊಟ್ರೋ, ಸತೀಶ್ ಕೌಶಿಕ್ ಅವರ ಜೊತೆ ತೇರೆ ನಾಮಿಂದ ಹಿಟ್ ಆದ್ರಿ, ಆನಂದ್ ಮಹದೇವನ್ ಅವರ ಜೊತೆ ಹಿಟ್ ಸಿನಿಮಾ ಕೊಟ್ರಿ. ಈಗ ಅವರು ಮ್ಯೂಸಿಕ್ಗೋಸ್ಕರ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಸಹಾಯ ಕೇಳೋ ಸ್ಥಿತಿಯಲ್ಲಿದ್ದಾರೆ, ಯಾಕಂದ್ರೆ ನೀವು ಅವರ ಸೈನಿಂಗ್ ಅಮೌಂಟ್ ನ ವಾಪಸ್ ಕೊಟ್ಟಿದ್ದೀರಾ. ನೋಡಿ, ಸೈನಿಂಗ್ ಅಮೌಂಟ್ ಅವ್ರಿಗೆ ಯಾಕೆ ವಾಪಸ್ ಕೊಟ್ಟೆ ಅಂತಂದ್ರೆ, ಈ ಟೈಮ್ನಲ್ಲಿ ನಂದೇ ಆದಂತಹ ಫಿಲಂ ಪ್ರಾಜೆಕ್ಟ್ ನಡೀತಾ ಇದೆ. ಅದರ್ವೈಸ್ ಸತೀಶ್ ಜಿ ಇರ್ಬೋದು, ಇಲ್ಲ ಆನಂದ್ ಜಿ ಇರ್ಬೋದು, ಯಾರೇ ಆದ್ರೂ ಸರಿ, ಅಬ್ಬಾಸ್ ಮಸ್ತಾನ್ ಸಾಬ್, ಇವರೆಲ್ಲ, ಈ ವ್ಯಕ್ತಿಗಳೆಲ್ಲ ಬಹಳ ತುಂಬಾನೇ ನನ್ನ ಜೊತೆ ಇದ್ದಾರೆ. ಮತ್ತೆ ಹಾಗೆ ನಾನು ಅವ್ರ ಜೊತೆ ಖಂಡಿತ ಕೆಲಸ ಮಾಡ್ತೀನಿ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ನೋಡಿ, ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ಮೈ ಓನ್ ಫಿಲ್ಮ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಮಿಸ್ಟರ್ ವಿಜಯ್ ತನೇಜಾ, ಡೈರೆಕ್ಟೆಡ್ ಬೈ ಪ್ರಶಾಂತ್. ಮತ್ತೆ ಬೇರೆ ಪ್ರೊಡ್ಯೂಸರ್ ಫಿಲಮ್ ಇದು, ಡೈರೆಕ್ಟರ್ ಹೊರಗಿನವರು. ಅಲ್ಲಿ ನಾನು ಆಸ್ ಅ ಕಮೋಡಿಟಿ ಆಲ್ರೆಡಿ ಸೈನ್ ಮಾಡಿದ್ದೀನಿ. ಅದ್ರಲ್ಲಿ ನಾನು ಕಂಪೋಸ್ ಮಾಡಬೇಕು, ಆಕ್ಟ್ ಮಾಡಬೇಕು. ಫಿಲ್ಮ್ ಇದೆ, ದೊಡ್ಡ ಸ್ಕೇಲ್ನ ಫಿಲ್ಮ್, ಅದು ಥ್ರಿಲ್ಲರ್ ಆಗಿದೆ, ಅಬ್ರಾಡ್ ನಲ್ಲಿ ಶೂಟಿಂಗ್ ಇದೆ, ನಾನಿಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರ ಕೆಲಸಕ್ಕೆ ಏನಾದ್ರೂ ನನ್ನಿಂದ ತೊಂದರೆ ಆಗ್ತಿದೆ ಅಂದ್ರೆ, ಆ ವ್ಯಕ್ತಿಗಳು ಹೀಗೆ ಹೇಳ್ತಾರೆ, ನೀವು ನನಗೆ ಟೈಮ್ ಕೊಡ್ತಾ ಇಲ್ಲ, ಮೊದಲೆಲ್ಲ ನೀವು ಸಿಟ್ಟಿಂಗ್ಗೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಿದ್ರಿ, ನಾವೆಲ್ಲ ಭೇಟಿ ಆಗ್ತಿದ್ವಿ, ಈಗ ಭೇಟಿ ಆಗ್ತಿಲ್ಲ ಅಂತಾರೆ. ಆಮೇಲೆ ಅದು ಸಮಸ್ಯೆ ಆಗುತ್ತೆ. ಆದ್ರೆ ಅದಕ್ಕೂ ಮೊದಲು ನನ್ನ ಡೇಟ್ ಪೊಸಿಷನ್ ಮಾತ್ರ ಕ್ಲಿಯರ್ ಮಾಡಿದ್ದೆ ನಾನು. ಅದರ್ವೈಸ್ ಆರೋಗೆನ್ಸ್ ಇಂದ ನಾನು ಅವ್ರಿಗೆ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆರೋಗೆನ್ಸ್ ನಿಮ್ಗೆ ಆಗ ಹೆಚ್ಚಿತ್ತು ಯಾವಾಗ ನೀವು ಹೇಳಿದ್ರಿ, ನಾನು 1 ವರ್ಷದಲ್ಲಿ 36 ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀನಿ
ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ. ನೀವ್ ಹೇಳಿದ್ರೆ ಇಷ್ಟು ಹಿಟ್ ಹಾಡುಗಳನ್ನ ಮುಖೇಶ್ ಕೂಡ ಕೊಟ್ಟಿಲ್ಲ, ಇಷ್ಟು ಹಾಡುಗಳನ್ನ KL ಸೈಗಲ್ ಕೂಡ ಕೊಟ್ಟಿಲ್ಲ. ಈ ಮಾತು ನಿಜ. ನೋಡಿ, ನಮ್ಮ ಮುಖೇಶ್ ಜಿ ಮತ್ತೆ RD ಬರ್ಮನ್ ಜಿ ಅವ್ರ ಬಗ್ಗೆ ನಾನು ಏನೂ ಕೂಡ ಹೇಳಿಲ್ಲ. ನಾನು ನನ್ನ ಬಗ್ಗೆ ಒಂದ್ಸಲ ಯಾಕಾದ್ರೂ ಅದನ್ನ ಹೇಳಿದ್ನೋ ಅಂತ ಅನಿಸ್ತಿದೆ. 36 ಹಿಮೇಶ್ ರೇಷಮಿಯಾ 36 ಹಿಟ್ಸ್ ಏನು ಕೊಟ್ಟಿದ್ದ ಅಥವಾ ಏನು ರೆಕಾರ್ಡ್ ಬುಕ್ನಲ್ಲಿ ಬಂದಿತ್ತು, ಆ ಹೇಳಿಕೆನ ನಾನು ನನ್ನ ಬಾಯಾರೆ ಕೊಟ್ಬಿಟ್ಟೆ. ಅದರಿಂದ ಈ ಎಲ್ಲ ಗೊಂದಲ ಆಯಿತು. ಅದು ಗೊತ್ತಿಲ್ಲದೆ ಆಗೋಯ್ತು. ನನ್ನಿಂದ ದೊಡ್ಡ ತಪ್ಪಾಗಿದೆ ಸ್ನೇಹಿತರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಸರಿ ಬಿಡಿ, ಈ ಆರೋಪದಿಂದ ನಿಮಗೆ ಸಂಪೂರ್ಣ ಕ್ಷಮೆ ಇದೆ. ಇದ್ರ ಬಗ್ಗೆ ನಾನು ನಿಮ್ಮನ್ನೇನು ಕೇಳೋದಿಲ್ಲ. ಥ್ಯಾಂಕ್ ಯು. ಆದ್ರೆ ಯಾವಾಗ ನಿಮ್ಗೆ ಅವಾರ್ಡ್ ಸಿಗುತ್ತೆ, ಯಾವಾಗ ನೀವು ಸ್ಟೇಜ್ ಮೇಲೆ ಹೋಗ್ತೀರಾ, ನಾನ್ ಕೇಳ್ಪಟ್ಟೆ ತುಂಬಾ ಆರೋಗ್ಯನ್ಸ್ ಇಂದ ಅಲ್ಲಿ ಅವಾರ್ಡ್ ತಗೊಳಕ್ ಹೋಗ್ತೀರಾ ಅಂತ. MTV ಅವಾರ್ಡ್ ಸಿಕ್ಕಿತ್ತು ನಿಮ್ಗೆ, 2 ಅವಾರ್ಡ್ಗಳನ್ನ ಕೈಲಿಟ್ಕೊಂಡು ಹೇಳ್ತೀರಿ ಈ ಅವಾರ್ಡ್ಸ್ ಅನ್ನ ನಾನು ಖರೀದಿ ಮಾಡಿದ್ದೀನಿ ಅಂತ. ಇಲ್ಲ ನೋಡಿ, ಅದು ಹಾಗಲ್ಲ. ಅಲ್ಲಿ ಆ ಜಾಗದಲ್ಲಿ ನೋಡಿ ಏನಾಯ್ತು ಅಂದ್ರೆ, ಆ ಶೋ ತೋರಿಸ್ತಾ ಇದ್ರಲ್ಲ, ಆಗ ಆಡಿಯನ್ಸ್ ರಿಯಾಕ್ಷನ್ನ ತೋರಿಸ್ತಾ ಇರ್ಲಿಲ್ಲ. ಆಡಿಯನ್ಸ್ ನನ್ನ ಕೇಳ್ತಾ ಇದ್ರು, ಅಲ್ಲಿ ನೀವು ಈ ಅವಾರ್ಡ್ನ ಖರೀದಿ ಮಾಡಿದೀರಾ ಅಂತ. ಆಡಿಯನ್ಸ್ ಅಲ್ಲಿ ಯಾರೋ ಒಬ್ರು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ರು ಅಲ್ಲಿ ಅಷ್ಟೇ. ಅದು ಕೂಡ ತುಂಬಾ ಒಳ್ಳೆ ರೀತಿಲಿ ಪಾಸಿಟಿವ್ ಹ್ಯೂಮರ್ ಆಗಿತ್ತದು. ಅದಕ್ಕೆ ನಾನು ಹೌದು ಖರೀದಿ ಮಾಡಿದೆ ಅಂತ ಹೇಳ್ದೆ. ಆ ಪಾಯಿಂಟ್ ಅದು ಹೈಲೈಟ್ ಆಯ್ತು. ನೋಡಿ, ನನ್ನ ಎಷ್ಟು ಮಿಸ್ಕನ್ಸ್ಟ್ರೂ ಮಾಡಿದ್ದಾರೆ ಅಂದ್ರೆ ಈ ರೀತಿ ಪದೇ ಪದೇ ಆಗಿದೆ. ನೋಡಿ, ಈಗ ನಾನು ಕೂಡ ಬೆಳಿತಾ ಇದ್ದೀನಿ, ನಾನು ಕೂಡ ಸಾಕಷ್ಟು ಕಲ್ತಿದ್ದೀನಿ. ಹಾಗಾಗಿ ನೋಡಿ, ನಿಮ್ಗೆ ಇವತ್ತು ಅವಕಾಶ ಸಿಕ್ಕಿದೆ ಎಲ್ಲ ಆರೋಪಗಳಿಗೆ ಸ್ಪಷ್ಟೀಕರಣ. ಇಲ್ಲ, ನಾನಿವತ್ತು ತುಂಬಾನೇ ಡಿಪ್ಲೊಮ್ಯಾಟಿಕ್ ಆಗೇ ಇರ್ತೀನಿ. ಇಲ್ಲ ಅಂದ್ರೆ ನನ್ನ ಬ್ಯಾಂಡ್ ಬಜಾಯಿಸ್ತೀರಾ ಅಷ್ಟೇ ನೀವು. ನಾನ್ ನಿಮ್ಗೆ ಐಫಾ ಅವಾರ್ಡ್ನ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಐಫಾ ಅವಾರ್ಡ್ಸ್ನಲ್ಲಿ ನಿಮ್ಗೆ ಅವಾರ್ಡ್ ಸಿಕ್ಕಾಗ ಮತ್ತೆ ನೀವು ಸ್ಟೇಜ್ನಲ್ಲಿ ಹೇಳಿದ್ರಿ, ನಾನು ಪ್ಲೇಬ್ಯಾಕ್ ಸಿಂಗರ್ನ ಅಮಿತಾಬ್ ಬಚ್ಚನ್ ಆಗೋದಕ್ಕೆ ಬಯಸ್ತೀನಿ ಅಂತ. ನೋಡಿ, ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿದ್ದು. ಇವತ್ತು ಅಮಿತಾಬ್ ಬಚ್ಚನ್ ಜಿ ಈಸ್ ದಿ ಐಡಲ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ. ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅಂದ್ರೆ ನೋಡಿ, ಎಲ್ರೂ ಕೂಡ ಇದನ್ನ ಒಪ್ಕೊಳ್ಳೇಬೇಕು. ಈ ಸತ್ಯನ ಎಲ್ರೂ ಖಂಡಿತ ಒಪ್ಕೋತಾರೆ. ಪ್ರತಿಯೊಬ್ಬ ವ್ಯಕ್ತಿ ಅವನ ಫೀಲ್ಡ್ ನಲ್ಲಿ ಅಮಿತಾಬ್ ಬಚ್ಚನ್ ಆಗಕ್ ಬಯಸ್ತಾನೆ ಅಂತ ನಾನು ಹೇಳಿದ್ದು. ನಾನ್ ನನ್ನ ಫೀಲ್ಡ್ ಅಲ್ಲಿ ಅಮಿತಾಬ್ ಬಚ್ಚನ್ ಆಗ್ಬೇಕು ಅಂತ ಹೇಳಿದ್ದು. ಈ ಮಾತನ್ನ ನಾನು ಅವ್ರನ್ನ ಆದರ್ಶವಾಗಿ ಹೇಳಿದ್ರಿ, ನಾನು ಅವಾರ್ಡ್ ನ ಅಮಿತಾಬ್ ಬಚ್ಚನ್ ಕೈಯಿಂದಾನೆ ತಗೊಳ್ಳೋದು, ಬೇರೆ ಯಾರ ಕೈಯಿಂದಾನು ತಗೊಳ್ಳಲ್ಲ. ಇಲ್ಲ, ನಾನು ಅದನ್ನ ಹೇಳಿದ್ದೇನಂದ್ರೆ, ನಾನು ಆತರ ಹೇಳಿಲ್ವಲ್ಲ. ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ, ಈ ವಿಷಯಗಳನ್ನ ಒಪ್ಕೋತೀರಾ ನೀವು ಹೇಳದೇ ಇರೋದನ್ನು ಕೂಡ ಅಂತ. ಆದ್ರೆ ಒಂದು ವಿಷಯ ಖಂಡಿತ ಇದೆ, ನೀವು ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿಮ್ಗೆ ಇಷ್ಟು ಸಕ್ಸಸ್ ಸಿಕ್ಕಿದೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿಮ್ಮ ಇಷ್ಟು ಹಾಡುಗಳು ಹಿಟ್ ಆಗಿವೆ. ಮತ್ತೆ ನೀವು ನಿಮ್ಮನ್ನ ಉಸ್ತಾದ್ ಅಂತ ಅನ್ಕೊಂಡಿದ್ದೀರಾ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಮತ್ತೆ ಸಿಂಗಿಂಗ್ ನಲ್ಲಿ? ಇಲ್ಲ ಸರ್, ನಾನ್ ಹೇಗೆ ಉಸ್ತಾದ್ ಅನ್ಕೊಳ್ಳಿ? ಹಾಗೆಲ್ಲ ಅನ್ಕೊಳ್ಳಲ್ಲ. ಹಾಗನ್ಕೊಂಡಿಲ್ವಾ? ಹಾಗನ್ಕೊಂಡಿಲ್ಲ ಅಂತಂದ್ಮೇಲೆ ಮತ್ತೆ ಹೀಗ್ಯಾಕೆ ಹೇಳಿದ್ದೀರಾ, ನಾನು ಹಿಮೇಶ್ ರೇಷಮಿಯಾ ಎಂಬ ಹೆಸರಲ್ಲಿ ಸ್ಕೂಲ್ ತೆಗಿತೀನಿ ಮ್ಯೂಸಿಕ್ ಕಲಿಸೋದಕ್ಕೆ? ಸರ್, ನೀವೇ ಇನ್ನೂ ಕಲಿತಾ ಇದ್ದೀರಾ? ಖಂಡಿತ. ನಾನು 100% ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕು ಅಂತ ಇದ್ದೀನಿ. ನನ್ನ ಡ್ಯಾಡಿ ಹತ್ರ ಇನ್ನೂ ಅಭ್ಯಾಸ ಮಾಡ್ತಾನೆ ಇದ್ದೀನಿ. ಎಲ್ರಿಂದಾನು ಅಂದ್ರೆ ಯಾರೇ ಗುರುಗಳಿದ್ದಾರೆ ಅವರಿಂದ ಅಂದ್ರೆ ಮ್ಯೂಸಿಕ್ನ ಕಲಿಯೋದಂತೂ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಆದ್ರೆ ಈ ಸ್ಕೂಲ್ ಆಫ್ ಮ್ಯೂಸಿಕ್ನ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ನನ್ಗೇನನ್ಸುತ್ತೆ ಅಂದ್ರೆ, ಅಂದ್ರೆ ಇಷ್ಟೊಂದು ಪ್ರೋಗ್ರೆಸಿವ್ ಇಂಡಿಯಾದಲ್ಲಿ ಒಂದು ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಯಾಕಿಲ್ಲ? ಅಂದ್ರೆ ನೋಡಿ, ಇವತ್ ನಾವು ಫಿಲಮ್ ನೋಡ್ಬೇಕು ಅಂತ ಅಂದ್ರೆ ಮಲ್ಟಿಪ್ಲೆಕ್ಸಸ್ಗಳಿವೆ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ಶಾಪಿಂಗ್ ಮಾಲ್ಗಳಿವೆ. ಇಂಡಿಯಾ ಇಷ್ಟೊಂದು ಪ್ರೋಗ್ರೆಸ್ ಆಗಿದೆ ಅಂತ ಅಂದ್ಮೇಲೆ ಅದೇ ತರದೊಂದು ಮ್ಯೂಸಿಕಲ್ ಇನ್ಸ್ಟಿಟ್ಯೂಟ್, ಒಳ್ಳೆ ವರ್ಕಿಂಗ್ ಅಟ್ಮಾಸ್ಫಿಯರ್ನಲ್ಲಿ ಹೈಟೆಕ್ ಸ್ಕೂಲ್ ಆಫ್ ಮ್ಯೂಸಿಕ್ ಮತ್ತೆ ಕ್ಲಾಸಿಕಲ್ ಡಿವಿಷನ್ ಜೊತೆ ಯಾವುದೇ ರೀತಿ ಮ್ಯೂಸಿಕ್ನ ಕಲಿಬೇಕು ಅಂದ್ರೂ ಅದೆಲ್ಲ ಅಂಡರ್ ಒನ್ ರೂಫ್ ಸಿಗ್ಬೇಕು. ಪ್ರತಿ ಮನೇಲೂ ಎಷ್ಟೊಂದು ಜನ ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಇರೋರಿದ್ದಾರೆ ಹಿಂದೂಸ್ತಾನದಲ್ಲಿ. ಆದ್ರೆ ಆ ಟ್ಯಾಲೆಂಟ್ ಬರೀ ಹಾಬಿಯಾಗಿ ಉಳ್ಕೊಂಡ್ಬಿಡುತ್ತೆ. ಪ್ರೊಫೆಷನಲ್ ಆಗಿ ಏನು ಬ್ರಿಡ್ಜ್ ಬಿಟ್ವೀನ್ ದ ಟ್ಯಾಲೆಂಟ್ ಆಫ್ ಇಂಡಿಯಾ ಅಂಡ್ ಫಿಲಂ ಇಂಡಸ್ಟ್ರಿ ಆಗ್ಬೇಕಿತ್ತು, ಅದು ಆಗ್ತಾ ಇಲ್ಲ. ಕ್ಲಾಸಿಕಲ್ ಮ್ಯೂಸಿಕ್ ನಿಮ್ಗೆ ಬರೋದಿಲ್ಲ, ಮತ್ತೆ ಇವತ್ತಿಗೂ ಕೂಡ ನೀವು ಕಲಿತಾ ಇದ್ದೀರಾ ನಿಮ್ಮ ತಂದೆಯಿಂದ? ನೋಡಿ, ಕ್ಲಾಸಿಕಲ್ನ ಏನು ರಾಗಗಳಿವೆ ಅದನ್ನ ನನ್ನ ಡ್ಯಾಡಿ ಹತ್ರ ಕಲ್ತ್ಕೊಂಡಿದ್ದೀನಿ. ನನ್ನ ಪ್ರತಿ ಹಾಡಲ್ಲೂ ರಾಗ್ ಬೇಸ್ಡ್ ಮ್ಯೂಸಿಕ್ ಇರುತ್ತೆ, ಸಿಂಪ್ಲಿಫೈಡ್ ಫಾರ್ ದ ಕಾಮನ್ ಮ್ಯಾನ್. ಬಟ್ ಕ್ಲಾಸಿಕಲ್ ಮ್ಯೂಸಿಕ್ನ ವಿಷಯ ಬಂದಾಗ ಹೇಳ್ಬೇಕು ಅಂದ್ರೆ ಅದು ಇಟ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಒಂದು ಉದಾಹರಣೆ ಕೊಟ್ಟು ಹೇಳ್ತೀರಾ ನಿಮ್ಮ ಹಾಡುಗಳಲ್ಲಿ ಎಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಟಚ್ ಇರುತ್ತೆ ಅಂತ? ನನ್ನ ಮೊದಲನೇ ಹಾಡಲ್ಲೇ ಇದೆ. तूने मेरे नाम की, चाहे दुनिया जो भी सोचे हमको करना क्या, प्यार किया तो डरना क्या, ओ जब प्यार किया तो डरना क्या.
ಈಗ ಜನಗಳನ್ನ ಕೇಳೋಣ ಅವರು ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಒಬ್ಬೊಬ್ಬರ ಕೇಳೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಥರ್ಡ್ ರೋನಲ್ಲಿ. ಹಿಮೇಶ್ ಅವರೇ, ನಿಮ್ಮ ಮ್ಯೂಸಿಕಲ್ ಫ್ಯಾಕ್ಟ್ರಿಯಿಂದ ಇಷ್ಟವಾದ ಒಂದು ಮ್ಯೂಸಿಕ್, ನಿಮ್ಗೆ ಇಷ್ಟವಾದ ಒಂದು ಹಾಡನ್ನು ನಮಗೋಸ್ಕರ ಹಾಡ್ತೀರಾ? आशिकी में तेरी जा जा जाएगी जा मेरी आशिकी में तेरी जा जा जाएगी जा मेरी दे दे दिल दे दे दिल दे दे दिल दे दे दिल आपकी अदालत में है कसम है मेरी जा जा जाएगी जा मेरी आशिकी में तेरी जा जा जाएगी जा मेरी